ಚಿಲ್ಕನಾರ್ ಹೋಬಳಿ ಹೋಲ್ನಾಗ್ನಲ್ಲಿ ಮತ್ತು ಚಂಗೋರಹಳ್ಳಿ ಮತ್ತು ಲೆಕ್ಕನಹಳ್ಳಿ 3 ಗ್ರಾಮಗಳ ಸೆಂಟ್ರಲ್ಲಿ ಈ ಒಂದು ದೇವಸ್ಥಾನ ಜಾತ್ರೆ ನಡೀತದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀ ಮುನೇಶ್ವರ ಸ್ವಾಮಿ ಜಾತ್ರೆಯು ಸುಮಾರು ವರ್ಷಗಳಿಂದ ಅಂದರೆ ಒಂದು 100-150 ವರ್ಷಗಳಿಂದ ಈ ಒಂದು ದೇವರ ಕಾಯಿ ಹುಟ್ಟಲು ಅಂತ ನಡೆಸ್ತೀವಿ. ಇದು ಸುಮಾರು ವರ್ಷಗಳಿಂದ ಸುಮಾರು ಅಂದರೆ 100-150 ವರ್ಷಗಳಿಂದ ನಡೀತಾ ಇದೆ. ಇದಕ್ಕೆ ನಾವು ಯಾವುದೇ ತರಹದಂತಹ ಪತ್ರಿಕೆ ಸಹ ಕೂಡ ಹೊಡೆಯುವುದಿಲ್ಲ. ಯುಗಾದಿ ಹಬ್ಬ ಹೋದ್ಮೇಲೆ ಮಂಗಳವಾರ ಈ ಹಬ್ಬ ಇದು ಜಾತ್ರೆಯನ್ನು ನಾವು ಸುತ್ತಮುತ್ತ ಗ್ರಾಮಸ್ಥರು ಲೆಕ್ಕನಹಳ್ಳಿ, ಹೋಲ್ನಾಯ್ಕನಹಳ್ಳಿ, ಚಂಗಾರಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಒಂದು ಜಾತ್ರೆಯನ್ನು ನಡೆಸ್ತೀವಿ. ಈ ಒಂದು ಜಾತ್ರೆಗೆ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಒಂದು 60-70 ಹಳ್ಳಿಗಳಿಂದ ಬಂದು ಈ ಉತ್ಸವವನ್ನು ಜನರು ಬಂದು ದೇವರ ಮೈ ಮೇಲೆ ವರ್ಷಕ್ಕೆ ಒಂದೇ ಸಲಿಗೆ ಈ ದೇವರ ಮಹಿಮೆ ಏನಂದರೆ ವರ್ಷಕ್ಕೆ ಒಂದು ಸಲ ಮಾತ್ರ ಈ ದೇವರಿಗೆ ಮೈ ಮೇಲೆ ಬರ್ತದೆ. ಇಲ್ಲಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗ್ತಾರೆ, ಮತ್ತು ದೆವ್ವ ಇರೋರು, ಕಾಯಿಲೆ ಇರೋರು ಇವೆಲ್ಲ ಕೆಲವು ಭಗವಂತ ಇವರಿಗೆ ಕೃಪೆಯಿಂದ ಇವೆಲ್ಲ ವಾಸಿಯಾಗಿ ಅವರೆಲ್ಲ ಚೆನ್ನಾಗಿದ್ದ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಇದುವರೆಗೂ ನಾವು ಯಾವುದೇ ಥರ ಊರಲ್ಲಿ ಗ್ರಾಮಸ್ಥರು ನಾವು ಯಾವುದೇ ನಂಬಿಕೆ ತಿಳ್ಕೊಂಡಿದ್ದೇನೆ. ನಾವು ಈ ಒಂದು ಜಾತ್ರೆಯನ್ನು ಯಾವಾಗಲೂ ಪ್ರತಿ ವರ್ಷವೂ ನಮಗೆ ಪರಮಾತ್ಮ ಏನು ಕೊಡ್ತಾನ ಆ ಒಂದು ಇದರಿಂದ ನಾವು ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಹಾಗೂ ಈಗ ಸುಮಾರು ವರ್ಷಗಳಿಂದ ಒಂದು ಚಿಕ್ಕ ಗುಡಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ 3 ಹಳ್ಳಿಗಳಿಂದನೂ ನಾವು ಒಂದು ಹೊಸ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಇದು ಮಾಡಿ ನಾವು ಖಾಲಿ ಒಂದು 12,000 ರೂಪಾಯಿ ದುಡ್ಡಲ್ಲಿ ಸುಮಾರು 7-8 ಲಕ್ಷ ಚೀಟಿಯನ್ನು ಮಾಡಿ, ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮಗಳಲ್ಲಿ 3 ಹಳ್ಳಿಗಳಲ್ಲಿನೂ ಸುಮಾರು ಒಂದು 2 ಲಕ್ಷ, ಒಂದೊಂದೂರಿಗೆ 2 ಲಕ್ಷ, 3 ಲಕ್ಷ ಒಂದು ವಾಲಂಟ್ರಿಯಾಗಿ ಎಲ್ಲರೂ ಕೆಲವರು ಬ್ರಿಕ್ಸ್ ಕೊಟ್ಟಿದ್ದಾರೆ, ಕೆಲವರು ಟೈಲ್ಸ್ ಕೊಟ್ಟಿದ್ದಾರೆ, ಕೆಲವರು ಲೇಬರ್ ಪೋಷನ್ ಕೊಟ್ಟಿದ್ದಾರೆ, ಕೆಲವರು ಇನ್ನೂ ಒಬ್ಬೊಬ್ಬರು ಕೈಯಲ್ಲಿ ಆದಷ್ಟು ಸಹಾಯ, ಮತ್ತು ವಾಸ್ಕಲ್ ಕೆಲವರು ಕೊಟ್ಟಿದ್ದಾರೆ, ಮತ್ತು ಡೋರ್ಸ್ ಕೆಲವರು ಕೊಟ್ಟಿದ್ದಾರೆ. ಇವೆಲ್ಲ ಒಂದು ಪರಮಾತ್ಮನ ಕೃಪೆ ಈ ನಮ್ಮ ದೇವಸ್ಥಾನದಲ್ಲಿ ತುಂಬ. ಹೋಲ್ನಾಯ್ಕನಹಳ್ಳಿ, ಚಂಗೋರಹಳ್ಳಿ, ಲೆಕ್ಕನಹಳ್ಳಿ ಅಂತ ಹೇಳ್ಬಿಟ್ಟು 3 ಗ್ರಾಮಗಳು ಸುತ್ತಮುತ್ತಲು ಇದು. ಹಾಗೂ ಈ ಸುತ್ತಮುತ್ತಲ ಗ್ರಾಮಗಳೆಲ್ಲ ಒಂದು 10-20 ಹಳ್ಳಿಗೆ ಸೇರಿಕೊಂಡು ನಮ್ಮ ತಾತ ಮುತ್ತಾತ ಕಾಲದಿಂದ ಇಲ್ಲಿ ಜಾತ್ರೆ ನಡೆಸ್ಕೊಂಡು ಬರ್ತೀವಿ. ಇಲ್ಲಿ ಏನಂದರೆ ಅವರು ವಾಲಂಟಿಯಾಗಿ ಬಂದು ಈ ದೇವರ ಮಹಿಮೆ ಏನಂದರೆ ಮೈ ಮೇಲೆ ಬಂದು ಈ ಏನಾದರೂ ಪೀಡೆ ಪಿಚಾಚಿಗಳು, ದೆವ್ವ ಮತ್ತು ಏನು ಮಕ್ಕಳಾಗಿರೋರಿಗೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಯುಗಾದಿಯಾದ ಮಂಗಳವಾರಕ್ಕೆ ಜಾತ್ರೆ ನಡೀತೀವಿ. ಸುಮಾರು ಜನ ಸುಮಾರು ಒಂದು 5,000 ಜನ ಸೇರ್ತಾರೆ. ಅವರು ಬಂದು ಇಲ್ಲಿ ದೇವರನ್ನ ನಂಬಿಕೆ ಮಾಡಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳು ವಾಸಿ ಆಗುತ್ತೆ ಅಂತ ನಂಬಿಕೆಯಿಂದ ಬಂದು ಇವರು ಈ ದಿನ ಇಲ್ಲಿ ಮಧ್ಯಾಹ್ನ ಪರಿಚಯ ಅಂದರೆ ಮಳಿಗೆ ಪರಿಚಯ ಅಂತ ಒಂದು ಗಾದೆ ಇದೆ. ಮಧ್ಯಾಹ್ನ ಪರಿಚಯ ಮಳಿಗೆ ಪರಿಚಯ ಸುಮಾರು ಜನ. ನಾವು 12 ಗಂಟೆಗೆ ಬಂದಾಗ ಜನ ಇರಲಿಲ್ಲ. ಈಗ ನೋಡಿ ಸಾವಿರಾರು ಜನ ಬಂದು ಇಲ್ಲಿ ಅವರ ಒಂದು ದೇವರ ಭಕ್ತಿಗೆ ಬಚ್ಚಿ ಈ ದೇವರ ಒಂದು ಮೈ ಮೇಲೆ ಬಂದು ಅವ್ರಿಗೊಂಥರ ಈ ಒಂದು ಗತಿದಿಂದ ಬೆಳೆದ್ರೆ ಅವ್ರಿಗೇನೋ ನಮ್ಗೊಂಥರ ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇಲ್ಲೆಲ್ಲ ಇದಾಗುತ್ತೆ. ಹಾಗೂ ಇಲ್ಲಿ ಈ ಒಂದು ಸುತ್ತಮುತ್ತ ಹಳ್ಳಿಗಳು ದೇವರು ಏನಾದರೂ ಮಹಿಮೆ ಬಂದರೆ ದೇವರು ಕೇಳೋದು, ಪೂಜೆ ಕೇಳೋದು, ಒಂದು ಮರ ಕೇಳೋದೆಲ್ಲ ಮಾಡ್ತಾರೆ. ಶುಕ್ರವಾರ ಮಂಗಳವಾರ ಪೂಜೆ ಇರ್ತದೆ. ಈಗ ಈ ವರ್ಷದಿಂದ ಇಲ್ಲಿನ ಹಳೆ ದೇವಸ್ಥಾನವನ್ನು ಹೊಸ ದೇವಸ್ಥಾನ ಶಿಫ್ಟ್ ಮಾಡಿದ್ರೆ ಬರೋ ವರ್ಷದಿಂದ ಇನ್ನೂ ವಿಜೃಂಭಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನಾವೆಲ್ಲ ಪಾಪ ಅವ್ರ ತನು ಮನತನ ಸಹಾಯ ಮಾಡಿ ನೆಕ್ಸ್ಟ್ ವರ್ಷಕ್ಕೆ ನಿಮ್ಮಂಥ ಒಂದು ಪತ್ರಿಕೋದ್ಯಮಗಳನ್ನ ಮತ್ತು ಹಿರಿಯರನ್ನೆಲ್ಲ ಕರೆಸಿ ಈ ದೇವಸ್ಥಾನವನ್ನು ಆ ಕಡೆ ಶಿಫ್ಟ್ ಮಾಡಿ ಇನ್ನೂ ವಿಜೃಂಭಣೆ ಮಾಡಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಗೊತ್ತಾಗಿ ವಿನಂತಿ ಮಾಡ್ತೀವಿ.
ಯಾವ ಜನ್ಮ ನಮ್ಮ ಈ వీట్ల అంతా ಮನೆಗ ಮನೆಗ